ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಸೊ ಇವತ್ತು ನಾನು ಏನು ಮಾಡ್ತೀನಿ, ಸಂಡೇ ಆ್ಯಸ್ ಯೂಶುವಲ್ ಸಂಡೇ. ಬಟ್ ನೋ, ಬೈಕ್ ತಗೊಂಡಾದ್ಮೇಲೆ ಅವತ್ತಿನ ದಿನ ಫುಲ್ ಕೆಲಸ ಇರುತ್ತೆ, ಡ್ಯೂಟಿ. ಇವತ್ತು ಫುಲ್ ವಾಶ್ ಮಾಡಿದೆ ಬೈಕು. ನನ್ನ ಹೊಸ ಬೈಕು ಫಸ್ಟ್ ಟೈಮ್ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ನೋಡ್ರಿ, ಜುಗಾಡ್ ನೋಡ್ರಿ, ಇಲ್ಲಿ ಸೈಡ್ ಡಬಲ್ ಸ್ಟ್ಯಾಂಡ್ ಇಲ್ಲ. ಚೈನ್ ಲೂಬ್ ಮಾಡಬೇಕು, ಚೈನ್ ಕ್ಲೀನರ್ ಹಾಕಿದ್ದೀನಿ, ಈಗ ಡ್ರೈ ಆಗಬೇಕು, ನಿಲ್ಲಿಸಿದ್ದೀನಿ, ಒರೆಸ್ಬಿಟ್ಟು ಎಲ್ಲ ಕ್ಲೀನಾಗಿ ಬ್ಲರ್ ಆಗಿ ಮಾಡ್ತಿದ್ದೆ. ಓಕೆ, ಹೀಗಾಗಿದೆಯಲ್ಲ. ಸೊ ಬಕೆಟ್ ಇಟ್ಟಿದ್ದೀನಿ, ಸೈಡ್ ಸ್ಟ್ಯಾಂಡ್ ಇಲ್ಲ ಅಂತ ಇವಾಗ ನಿಂತಿದೆ. ಸೊ ನಂಗೆ ಇದು ರೊಟೇಟ್ ಆದರೆ ಸಾಕು. ಎಸ್, ಇನ್ನೊಂದು ಗೇರ್ಗೆ ಹಾಕ್ಬಿಟ್ಟು ಮಾಡೋಕೆ ನೋಡ್ತಾ ಇದ್ದೀನಿ. ಗಾಡಿಗೆ ಸೆನ್ಸರ್ ಐತೆ ಸ್ಟ್ಯಾಂಡ್ದು, ಗೇರ್ಗೆ ಹಾಕಿದ ತಕ್ಷಣ ಗಾಡಿ ಆಫ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಇದೆಲ್ಲ ಹೋಗೇ ಇಲ್ಲ. ಆದ್ರೂ ಎಷ್ಟು ಟ್ರೈ ಮಾಡಿದೆ ಒರೆಸೋಕ್ಕೆ. ಛೇ, ಇದು ಎಲ್ಲ ಇಕ್ಕಟ್ಟು ಪ್ರೆಷರ್ ವಾಷರ್ ಯೂಸ್ ಮಾಡಿಲ್ಲ, ಇನ್ನೂ ಬಕೆಟಲ್ಲಿ ಮಾಡಿರೋದು. ಅದಕ್ಕೋಸ್ಕರನೇ ಈ ಥರ ಎಲ್ಲ ಉಳಿದಿದೆ. ಇಟ್ಸ್ ಓಕೆ, ನಾರ್ಮಲಾಗಿ ವಾಶ್ ಮಾಡಿರೋದು. ಇಲ್ಲಿ ನೀರು ಕಾಣ್ತಿದೆಯಲ್ಲ, ಇಲ್ಲಿ ನಾನು ವಾಶ್ ಮಾಡಿದ್ದು ಈಗ ಇಷ್ಟೊದ್ದು. ಸೊ ಇದೆಲ್ಲ ವಾಶ್ ಮಾಡಿ ಬಂದಮೇಲೆ ಇಲ್ಲಿ ಗಾಡಿ ಒಳಗೆ ನಿಲ್ಲಿಸ್ಬಿಟ್ಟು ಈ ಥರ ಸರ್ಕಸ್ ಮಾಡಿದ್ದೀನಿ. ಗಾಡಿ ಪಾಪ ಸೈಡ್ ಸ್ಟ್ಯಾಂಡ್ ಎಷ್ಟೊಂದು ವೆಯ್ಟು ತಡಿತೈತೆ. ನನ್ನ ಗಾಡಿ ಸ್ಟ್ಯಾಂಡು ಇಲ್ಲಿದೆಯಲ್ಲ, ಇದು 168 kg ಗುರು ಗಾಡಿ ವೆಯ್ಟು, ಅದನ್ನು ತಡಿತೈತೆ. ಇಟ್ಸ್ ಓಕೆ, ಒಂಚೂರು ಟೈಟಾಗಿ ಐತೆ, ಅಲ್ಲಾಡ್ಸಿದ್ರು ಏನೂ ಬೀಳ್ತಿಲ್ಲ. ಮತ್ತು ಬೇರೆ ಏನಿಲ್ಲ. ಈಗ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇದ್ದಿದ್ದು ಇದು ಯಾವುದು, ಮೋಟೋಲ್ದು ಚೆನ್ನಾಗಿದೆ. ಓಕೆ, ಸ್ಮೆಲ್ ಚೆನ್ನಾಗಿಲ್ಲ. ಬಟ್ ಅದಾದಮೇಲೆ ಇದನ್ನು ಯೂಸ್ ಮಾಡಬೇಕು, ಚೈನ್ ಲ್ಯೂಬ್ ರೋಡ್ ಅಂತ ಇದೆ. ಸೊ ಇದು ಸೆಕೆಂಡು, ಇದು ಫಸ್ಟು ಚೈನ್ ಕ್ಲೀನ್. ಸೊ ಫಸ್ಟ್ ಇದು ಸ್ಪ್ರೇ ಮಾಡಬೇಕು, ಆಮೇಲೆ ಇದು ಸ್ಪ್ರೇ ಮಾಡಬೇಕು. ನಮ್ಮ ಗಾಡಿಗೆ ನೋಡ್ತೀರಾ, ಬರೋ ಡಸ್ಟು ಮತ್ತು ಓಲ್ಡು ಲೂಬ್ರಿಕೆಂಟ್ ಏನಿರುತ್ತಲ್ಲ ಎಲ್ಲ ಕೆಳಗೆ ಬಿದ್ದಿದೆ. ಸೊ 5 ನಿಮಿಷ ಡ್ರೈ ಮಾಡೋಕ್ಕೆ ಬಿಟ್ಟಿದ್ದೀನಿ. ಆದಮೇಲೆ ಒರೆಸ್ಬಿಟ್ಟು ನೆಕ್ಸ್ಟ್ ಚೈನ್ ಲ್ಯೂಬ್ ಹಾಕಬೇಕು. ಸೊ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಐ ಡೋಂಟ್ ನೋ ಇದು ಕರೆಕ್ಟ್ ರಾಂಗ್ ಅಂತ. ಯಾರ್ಯಾರು ಎಕ್ಸ್ಪೀರಿಯನ್ಸ್ ಇದೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ಓಕೆನಾ? ನೋಡಿ, ಮೊಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅನ್ಕೊತಾ ಇದ್ದೀನಿ. ಬಟ್ ವ್ಲಾಗಿಂಗ್ ಎಲ್ಲ ಬರೋಲ್ಲ ನನಗೆ. ಗೇಮರ್ ಡನ್, ಕರೆಕ್ಟಾಗಿದ್ದೀನಿ. ನೋಡೋಣ ಫ್ಯೂಚರಲ್ಲಿ ಮೊಟೋ ವ್ಲಾಗಿಂಗ್ ಆಗುತ್ತೆ ಇಲ್ಲ. ಕ್ಯಾಮ್ರಾ ಹೆಂಗಲ್ಲಿ ಹಂಗಿದೆ ಗೊತ್ತಿಲ್ಲ. ಇದು ಅಲ್ಟ್ರಾ ವೈಡ್ ಬೇರೆ ಇಲ್ಲ ಇದರಲ್ಲಿ. ಇಟ್ಸ್ ಓಕೆ, ಹೆಂಗೆ ಬರ್ತಿದೆ ಹಂಗೆ ಇರಲಿ ಸದ್ಯಕ್ಕೆ. ತುಂಬ ಸಣ್ಣ ವ್ಲಾಗ್ ಇರುತ್ತಿದ್ದು. ಸೊ ಸುಮ್ಮನೆ ಜಸ್ಟ್ ಹಂಗೆ ಮಾಡ್ತಿದ್ದೀನಿ ಅಷ್ಟೇ. ನೋಡ್ರಿ ನಾನು ಯೂಸ್ ಮಾಡ್ತಾರೋ ಬ್ರಷು ನನಗೆ ಸಿಗಲಿಲ್ಲ. ಅದು ಏನದು ಆ್ಯಕ್ಚುಲಿ ಸಿಕ್ತು, ಆರ್ಡ್ರ್ ಮಾಡಿಲ್ಲ. 150 ರೂಪಾಯಿ ಇತ್ತು ಅಷ್ಟೇ. ಬಟ್ ಇಟ್ಸ್ ಓಕೆ, ಇದರಲ್ಲೇ ಮಾಡೋಣ ಅಂತ ಸದ್ಯಕ್ಕೆ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಉಜ್ಜಬೇಕು. ಜೊತೆಗೆ ಹಿಂಗೆ ಇಟ್ಬಿಟ್ಟು ಗಾಡಿ ಹಂಗೆ ತಿರುಗಿಸ್ತಿದ್ದೀನಿ. ಜಾಸ್ತಿ ಹಾರ್ಡಾಗಿ ಬ್ರಷ್ ಮಾಡ್ತಾಯಿಲ್ಲ. ಇದಕ್ಕೆ ಮೋಸ್ಟ್ಲಿ ಬೇರೆ ಥರ ಬ್ರಷೇ ಬೇಕನ್ನಿಸುತ್ತೆ, ಅಲ್ಲುರುಜ್ಜೋ ಬ್ರಷಲ್ಲಿ ಆಗೋಲ್ಲ. ಸೊ ಹಂಗೆ ಇಟ್ಬಿಟ್ಟು ಟೈರ್ನ ಹಿಂಗೆ ತಿರುಗಿಸಿದ್ರೆ ಅದು ಮೂಮೆಂಟ್ ಆಗುತ್ತೆ, ಆಟೋಮೆಟಿಕ್ ಬರುತ್ತೆ. ಆ ಥರ ಮಾಡ್ತಾಯಿದ್ದೀನಿ. ಸೊ ವ್ಲಾಗ್ ಪ್ಲಸ್ ಇದು ಎರಡು ಮಾಡೋಕ್ಕಾಗ್ತಿಲ್ಲ. ಇರಲಿ, ಸದ್ಯಕ್ಕೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಗಾದ್ರೂ. ಓಕೆ ಗಾಯ್ಸ್, ಈಗ ಹಿಂಗೆ ಮಾಡ್ಬೇಕು ನಾವು. ಹಿಂಗೆ ಇಟ್ಬಿಟ್ಟು ಎಲ್ಲ ಇಟ್ಟಿದ್ನಲ್ಲ ಆಗಲೇ, ಎಲ್ಲೋ ಇಲ್ಲಿಂದ, ಇಲ್ಲಿಂದ ಹಿಂಗೆ ಇಟ್ಟಿದ್ದೆ ಕರೆಕ್ಟು. ಈಗ ಹಿಂಗೆ ಉಜ್ಜಬೇಕು. ಸ್ವಲ್ಪ ಅದೇ ಉಜ್ಕೊತಿದೆ ಚೆನ್ನಾಗೇನೆ. ನಾನ್ ಅಬ್ರೆಸಿವ್ ಬ್ರಷ್ ಯೂಸ್ ಮಾಡ್ಬೇಕಂತ, ಬಟ್ ನನ್ನ ಹತ್ರ ಇಲ್ಲವೇ ಇಲ್ಲ. ಓಕೆ ಗಾಯ್ಸ್, ಐ ಥಿಂಕ್ ಡನ್. ಇಷ್ಟೇ ಅನ್ಸದೆ ಮೋಸ್ಟ್ಲಿ ಮಾಡೋದು. ನನಗೂ ಗೊತ್ತಿಲ್ಲ, ಯಾರ್ಯಾರಿಗೆ ಗೊತ್ತಿದೆ ಒಂಚೂರು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಪ್ಪ ಲೂಬ್ ಹೆಂಗೆ ಮಾಡೋದಂತ. ಜಸ್ಟ್ ನಾನು ಫಸ್ಟು ಕೇರ್ ಯೂಸ್ ಮಾಡಿದೆ, ಇದು ಚೈನ್ ಕ್ಲೀನ್ ಯೂಸ್ ಮಾಡಿದೆ. ಅದಾದಮೇಲೆ ಒಂಚೂರು 5 ನಿಮಿಷ ಬಿಟ್ಟೆ, ಬ್ರಷ್ ತೊಗೊಂಡು ಉಜ್ಜಿದೆ, ಬಟ್ಟೆ ತೊಗೊಂಡು ಒರೆಸ್ದೆ. ಅದಾದಮೇಲೆ ಚೈನ್ ಲ್ಯೂಬ್ ಹಾಕಿದೆ. ಸೊ ದಟ್ಸ್ ಇಟ್, ಅಷ್ಟೇ ಅನಿಸುತ್ತೆ ನನಗೆ ಗೊತ್ತಿರೋ ಹಾಗೆ ಮಾಡೋದು ಇದನ್ನು. ಎಸ್, ಪರ್ಫೆಕ್ಟ್. ಹಾಗೆ ನಿಂತಿದೆ ಬಕೆಟ್ ಮೇಲೇ, ಎಲ್ಲ ತೂಕ ಬಕೆಟ್ ಇಟ್ಕೊಂಡಿದ್ದೆ. ಜೊತೆಗೆ ಸ್ಟಾಂಡು ಬೆಂಡ್ ಆಗಿಬಿಟ್ಟದೂರು, ಒಂಚೂರು ಪ್ರಾಬ್ಲಮ್ಮು, ನೋಡಬೇಕಷ್ಟೆ. ನೀರು ಅದು ಎಲ್ಲಿಂದ ತೊಟ್ಟಿಡ್ತಾಯಿದ್ದು ಗೊತ್ತಿಲ್ಲ, ಇನ್ನೂ ತೊಟ್ಟಿಡ್ತಾನೆ ಐತೆ. ಮೋಸ್ಟ್ಲಿ ಇಲ್ಲಿಂದ ಇರಬೇಕು. ಡನ್. ಓಕೆ ಗೈಸ್, ಫೈನಲಿ ಡನ್ ವರ್ಕ್ ಇವತ್ತಿನ ನಂದು. ಗಾಡಿದು ತೊಳೆದಿದ್ದಾಯಿತು, ಚೈನ್ ಲೂಬ್ ಆಯಿತು. ಇಲ್ಲಿ ನಿಂತಿದೆಯಲ್ಲ ನನ್ನ ಬ್ಯೂಟಿ, ನನ್ನ ಬ್ಲೂ ಕಲರ್ ಚೈನ್ ಲೂಬ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಮಾಡಿದ್ದು. ಇಟ್ಸ್ ಓಕೆ. 400 ml 2 ತರಿಸಿದ್ದೆ, ಇನ್ನೂ ಅರ್ಧ ಇರ್ಬೋದು ಮೋಸ್ಟ್ಲಿ. ವಾಟ ಗ್ರೀನರಿ. ಎಸ್, ಇಲ್ಲಿ ನೋಡ್ತಿದ್ದೀರಲ್ಲ, ಬಕೆಟ್ ಇಟ್ಟಿದ್ದೆ, ಅದು ತೆಗೆದಿದ್ದೀನಿ ಸೈಡಿಗೆ. ನೆಕ್ಸ್ಟು ಇದು ಧೂಳೆಲ್ಲ ಹೋಗ್ತಿಲ್ಲ, ಒಂಚೂರು ಪ್ರಾಬ್ಲಮ್ಮು. ಸರ್ವಿಸಿಗೆ ಕೊಟ್ಟೋಕೆ ಸರಿ ಹೋಗುತ್ತೆ. ಎಸ್, ಅದು ಬಿಟ್ಟರೆ ಬೇರೆ ಏನಿಲ್ಲ. ಓಕೆ, ಈಗ ಕೀ ಆನ್ ಮಾಡೋದು ಬನ್ನಿರಿ. ಇಲ್ಲಿ ನೋಡ್ರಿ ಹೆಂಗೆ ಬರೋದು, ಏನು ಸೈಕಾಗಿ ಬರುತ್ತೆ ನೋಡಿರಿ. ಟಡನ್ ಹೀರೋ ಎಕ್ಸ್ಪಲ್ಸ್ ಮೇಕ್ ನ್ಯೂ ಟ್ರ್ಯಾಕ್ ಎಲ್ಲಿರಲ್ವೋ ಅಲ್ಲಿ ನುಗ್ಗಿಸ್ತೀವಿ ನಾವು ಅಂತ ಅದು ಅರ್ಥ.
ಇನ್ನು 259 ಕಿಲೋಮೀಟ್ರ್ ಅಷ್ಟೇ ಓಡಿರೋದು ನನ್ನ ಗಾಡಿ. ಪೆಟ್ರೋಲು ಇದೆ, ಬಟ್ ಇದು ಸೈಡ್ ಸ್ಟ್ಯಾಂಡಲ್ಲಿ ಇದೆಯಲ್ಲ ಅದಕ್ಕೆ ಹಂಗೆ ತೋರಿಸುತ್ತೆ. ನಾನು ನಾರ್ಮಲ್ ಗಾಡಿ ಸೈಡ್ ಮಾಡಿದ್ರೆ ಕರೆಕ್ಟಾಗಿ ತೋರಿಸುತ್ತಿದ್ದೆ. ಓಕೆ, ಲೆಟ್ಸ್ ಮೇಕ್ ಸಮ್ ನಾಯ್ಸ್. ಫಸ್ಟು ಫ್ಯೂಲ್ ಇಂಜೆಕ್ಷನ್ ಕೊಡಬೇಕು. ಗಾಡಿ ಪಟ್ ಅಂತ ಸ್ಟಾರ್ಟ್ ಮಾಡಿಬಿಡ್ತೀರ, ಅದೊಂಚೂರು ಪ್ರಾಬ್ಲಮ್ ಇರುತ್ತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಸೊ ಫಸ್ಟು ಫ್ಯೂಲ್ ಇಂಜೆಕ್ಷನ್ ಕೊಟ್ಟು ಅದಾದಮೇಲೆ ಇಗ್ನಿಷನ್ ಆನ್ ಮಾಡಬೇಕು ನಾವು, ಲೈಕ್ ದಿಸ್. ನೋಡಿರಿ ಏನು ಸಖತ್ತಾಗಿ ಸೌಂಡ್ ಬರ್ತಿದೆ. ಮುಂದೆ ಟಯರ್ ನೋಡಿರಿ, ಟಯರ್ ಹೆಂಗಲ್ಲ ಆಡ್ತಿದೆ, ಶೇಕಿ ಟಯರ್. ಎಸ್, ದಟ್ಸ್ ಇಟ್ ಗೈಸ್. ಈಗ ನಾನು ಗಾಡಿ ಮೇಲೆ ಕೂತಿದ್ದೀನಿ. ಎಸ್, ಒಂದು ಸಣ್ಣ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ನಾನು ಗಾಡಿ ತೋರ್ಸೋಕ್ಕೆ ಎಷ್ಟು ದಿನ ತೋರಿಸೇ ಇರಲಿಲ್ಲ ವ್ಲಾಗಲ್ಲಿ. ಸೊ ಇನ್ಸ್ಟಾಲ್ ಮಾತ್ರ ಹಾಕಿದೆ. ಸೊ ಇವತ್ತು ಒಂದು ವ್ಲಾಗ್ ಮಾಡಿಬಿಟ್ಟು ಕ್ಲೀನಿಂಗ್ದು ಅದನ್ನು ತೋರಿಸಿದ್ದೀನಿ. ಎಸ್, ಹೆಂಗನ್ಸ್ತು ಕಮೆಂಟ್ ಸ್ವಲ್ಪ ತಿಳಿಸ್ರಿ. ವ್ಲಾಗ್ಸ್ ಬರುತ್ತೆ, ವೀಕ್ಲಿ 1 ವ್ಲಾಗ್ ಆದರೂ ಟ್ರೈ ಮಾಡ್ತೀನಿ ಈ ಚಾನಲಲ್ಲಿ. ಯಾರ್ಯಾರಿಗೆ ಗೊತ್ತಿಲ್ಲ, ಇದು ನನ್ನ ಹೊಸ ಚಾನಲ್. ಐ ಮೀನ್ ಸಖತ್ IRL ಅಂತ ಇರುತ್ತೆ. ಎಸ್, ಇದು ನನ್ನ ಹೊಸ ಚಾನಲ್ಲು. ಹೊಸದಲ್ಲ, ಆಲ್ರೆಡಿ ಎಷ್ಟೊಂದು ವ್ಲಾಗ್ಸ್ ಬಂದಿದೆ, ಎಲ್ಲ ನೋಡ್ಬೋದು. ಚಾನಲ್ ಚೆಕ್ಔಟ್ ಮಾಡ್ಕೊಳ್ರಿ. ಮತ್ತು ಏನು ವೀಡಿಯೋ ಮಾಡಲಿ, ನನ್ನ ಗಾಡಿದು ಕಮೆಂಟ್ ತಿಳಿಸ್ರಿ. ಇನ್ನೊಂದು ವೀಡಿಯೋ ಸಿಗ್ತೀನಿ, ಅದ್ರ ಊಟಕ್ಕೆ ಬಾಯ್.